ಮಗ ಇಷ್ಟು ದಿನ ಶುಭನ್ ಗಿಲ್ ಒಂಥರ ಇದ್ರು ಜನರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಇವತ್ತು ಜನರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಇಂಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಲ್ಲೋ ಹೋಗ್ಬಿಟ್ರು ಮಗ. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಲ್ಲೋ ಹೋಗ್ಬಿಟ್ರು. ಹೌದು, ನಾನು ಶುಭನ್ ಗಿಲ್ ಹೌದು ಇಷ್ಟಪಡ್ತಿದ್ದಿಲ್ಲ ಅಂತಲ್ಲ, ಬಟ್ ಆ ರೇಂಜಿಗೆ ಇಷ್ಟಪಡ್ತಿಲ್ಲ. ಬಟ್ ಆಸ್ ಎ ಯಂಗ್ಸ್ಟರ್ ತಗೊಂಡಿರೋಂಥ ಒಂದು ಮೂವ್ ನೋಡ್ತು ಅಂತಂದ್ರೆ, ಯಾರು ಮಾಡದೇ ಇರೋಂಥ ಮೂವ್ನ ಇವ್ರು ಮಾಡಿದ್ರೆ, ಇಂಡಿಯನ್ ಕ್ಯಾಪ್ಟನ್ ಮಾಡಿದ್ದಾರೆ ಅಂತಂದ್ರೆ, ಸೊ ಇದನ್ನ ಮೆಚ್ಕೊಳ್ಳೇಬೇಕು ಮಗ. ಯಾರು ಬೇರೆಯವ್ರು ಮಾಡ್ತಾ ಇಲ್ಲ, ಇವ್ರು ಮಾಡ್ತಾ ಇದ್ರೆ. ಏನು ಮಾಡಿದರೆ ಹೋಗ್ಬಿಟ್ಟು ಅವ್ರ ಸ್ಟೋರಿನ ಚೆಕ್ಔಟ್ ಮಾಡಿ, ಗೊತ್ತಿರೋದನ್ನೇ ದೇಶದಲ್ಲಿ ಏನ್ ಆಗ್ತಾ ಇದೆ ಅಂತ ಟ್ರೆಂಡಿಂಗ್ ವಿಚಾರ. ಪ್ರೈಮ್ ಮಿನಿಸ್ಟರ್ನು ಕೂಡ ಒಂದು ಪೋಸ್ಟ್ನ ಬಿಟ್ಟಿದ್ರೆ ಹೋಗಿ ನೋಡಿಲ್ಲ ಅಂತಂದ್ರೆ ಏನೇನೋ ಆಗ್ತಿದೆ. ಬಿಹಾರಲ್ಲಿ ಆಗ್ತಿರೋದು, ಡೆಲ್ಲಿಲಿ ಆಗ್ತಾ ಇರೋದು, ಇನ್ನ ದೇಶದ ಹಲವೆಡೆ ಆಗ್ತಾ ಇರೋದು ಗೊತ್ತಿರೋದ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಸ್ಟೂಡೆಂಟ್ಸ್ಗೆ ಆಗ್ತಿರುವಂಥ ಅನ್ಯಾಯದ ವಿರುದ್ಧ ಪ್ರೊಟೆಸ್ಟ್ಗಳು, ಉಪವಾಸ ಸತ್ಯಾಗ್ರಹಗಳು, ಆಮೇಲೆ ಲಾಠಿ ಚಾರ್ಜ್ಗಳು, ಬಡಿಯೋದು, ಆಮೇಲೆ ಗಾಳಿಯಲ್ಲಿ ಗುಂಡಾರಿಸೋದು, ಎಲ್ಲ ಏನೇನೇನೋ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಪೆಟ್ಟು ತಿಂತಾ ಇದ್ದಾರೆ ಹುಡುಗರಂತೂ. ಸೊ ಸಿಕ್ಕಾಪಟ್ಟೆ ಅನ್ಯಾಯ ಆಗ್ತಿದೆ ಅಂತ ಇದ್ರ ವಿರುದ್ಧ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂಡ್ ಎಲ್ಲರೂ ಪೋಸ್ಟ್ಗಳನ್ನು ಕೂಡ ಹಾಕಂತ ಇದ್ದಾರೆ. ಸೊ ಇದ್ರ ವಿರುದ್ಧವಾಗಿ ಇಂಡಿಯನ್ ಕ್ರಿಕೆಟರ್ಸ್ಗಳು ಏನಕ್ಕೆ ಪೋಸ್ಟ್ ಆಗ್ತಿಲ್ಲ ಅಂಡ್ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಅಷ್ಟು ಪಾಪ್ಯುಲಾರಿಟಿ ಇರುವಂಥವ್ರು ಏನಕ್ಕೆ ಪೋಸ್ಟ್ನ ಆಗ್ತಾ ಇಲ್ಲ, ಅದು ಇದು ಅಂತೆಲ್ಲ ಸಿಕ್ಕಾಪಟ್ಟೆ ವಿರಾಟ್ ಕೊಹ್ಲಿ ಅಗೇನ್ಸ್ಟ್ ಆ ಪ್ರೊಟೆಸ್ಟ್ ವಿರಾಟ್ ಕೊಹ್ಲಿ ಅಗೇನ್ಸ್ಟ್ ಸಿಕ್ಕಾಪಟ್ಟೆ ಮಾತಾಡಿದ್ರು. ಯಾರು ವಿರಾಟ್ ಕೊಹ್ಲಿ ಅದು ಇದು ಅಂತೆಲ್ಲ. ಬಟ್ BCCI ಸೆಟ್ ಆಫ್ ರೂಲ್ಸ್ ಈ ತರ ಇರುತ್ತೆ ಅಂತ ನಾನು ಕೂಡ ಹೇಳಿದ್ದೆ. BCCI ಕಂಟ್ರೋಲ್ ಕಾಂಟ್ರಾಕ್ಟ್ ಇರುವಂಥ ಪ್ಲೇಯರ್ಸ್ಗಳು ಯಾವುದೇ ಒಂದು ಪ್ರೊಟೆಸ್ಟ್ ಆಗಿರಲಿ ಅಥವಾ ಸೋಷಿಯಲ್ ಪೊಲಿಟಿಕಲ್ ಡ್ರಾಮಾದಲ್ಲಿ ಇನ್ವಾಲ್ವ್ ಆಗೋಗಿಲ್ಲ, ಅದ್ರ ಬಗ್ಗೆ ಯಾವುದೇ ಪೋಸ್ಟ್ ಹಾಕುವಾಗಿಲ್ಲ, ಅದ್ರ ಬಗ್ಗೆ ಅಂದ್ರೆ ಇದಕ್ಕೆ ಡೈರೆಕ್ಟ್ ಆಗಿ ಸಿಂಕ್ ಆಗೋ ಥರ ಪೋಸ್ಟ್ಗಳನ್ನ ಹಾಕುವಾಗಿಲ್ಲ ಅಂತ. ಸೊ ಇವಾಗ ಶುಭನ್ ಗಿಲ್ ಹಾಕಿರೋದೇನು ಪೋಸ್ಟ್ ನೋಡ್ತಿರ್ಬೋದು ಯಾವ ಥರ ಇದೆ ಶುಭನ್ ಗಿಲ್ ಹಾಕಿರೋದು. ಆಸ್ ಎ ಯಂಗ್ ಇಂಡಿಯನ್, ಐ ಬಿಲೀವ್ ಅವರ್ ಜನರೇಷನ್ ಡಿಸರ್ವ್ಸ್ every opportunity to learn, dream and shape the future we all aspire to ಅಂತ ಹಾಕಿದ್ದಾರೆ. ಸೊ ಇದರಲ್ಲಿ ಡೈರೆಕ್ಟ್ ಆಗಿ ಏನು ನೀಟ್ ಎಕ್ಸಾಮ್ದು ಅಥವಾ ಪ್ರೊಟೆಸ್ಟ್ದು ಅಥವಾ ಎಲ್ಲ ಆಗ್ತಿರೋಂಥ ಅನ್ಯಾಯಗಳು ಅಥವಾ ಗೌರ್ಮೆಂಟ್ನ ಟಾರ್ಗೆಟ್ ಮಾಡೋದಾಗಿರ್ಬೋದು, ನೀಟ್ ಎಕ್ಸಾಮ್ ಸ್ಟೂಡೆಂಟ್ಸೇ ಅಂತ ಪರ್ಟಿಕ್ಯುಲರ್ಲಿ ಟಾರ್ಗೆಟ್ ಮಾಡೋದಾಗಿರ್ಬೋದು, ಅಂದರೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ ಅವರು. ಒಟ್ನಲ್ಲಿ ಸ್ಟೂಡೆಂಟ್ಸ್ ಅಂತ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದರೆ, ಐ ಹ್ಯಾವ್ ಹಿಮೆನ್ಸ್ ರೆಸ್ಪೆಕ್ಟ್ ಫಾರ್ ಎವ್ರಿ ಯಂಗ್ ಪರ್ಸನ್ ಹೂ ಬಿಲೀವ್ ಇನ್ making their voice heard peacefully. Education as the power to shape our nation's future. I hope we move forward with compassion, mutual respect and keeping the best interests of every students at heart ಅಂತ ಹೇಳಿದರೆ for India's future ಅಂತ ಹಾಕೊಂಡಿದ್ದಾರೆ. ಸೊ ಇದು ಡೈರೆಕ್ಟ್ಲಿ ನೀಟ್ ಎಕ್ಸಾಮ್ ಸ್ಟೂಡೆಂಟ್ಸ್ಗೆ ಅಂತನಾದರೂ ಆಗಲಿ ಅಥವಾ ನಡೀತಿರುವಂಥ ಸೋಷಿಯಲ್ ಪೊಲಿಟಿಕಲ್ ಡ್ರಾಮಾ ಇಲ್ಲಿ ಡೆಲ್ಲಿಲಿ ನಡೀತಾ ಇರೋದಾಗಿರಲಿ, ಬಿಹಾರಲ್ಲಿ ನಡೀತಾ ಇರೋದಾಗಿರಲಿ ಅಥವಾ ದೇಶದೆಲ್ಲೆಡೆ ಎಲ್ಲೆಲ್ಲಿ ನಡೀತಾ ಇದೆಯೋ, ಸೊ ಅದ್ರ ಬಗ್ಗೆ ಆಗಲಿ ಡೆಡಿಕೇಟೆಡ್ ಆಗಿ ಆ ಒಂದು ಪೋಸ್ಟ್ನ ಹಾಕಿದ್ದಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಒಟ್ಟಿನಲ್ಲಿ ಇದು ರಿಲೇಟ್ ಆಗುತ್ತೆ. ಸೊ ಇದು ಅವ್ರು ಹಾಕಿರೋದು ಹೆಂಗೆ ಅಂತಂದರೆ ಒಂಥರ ಹಂಗೂ ಇರಬಾರ್ದು ಹಿಂಗೂ ಇರಬಾರ್ದು, ಒಟ್ಟಿನಲ್ಲಿ ಗೊತ್ತಾಗ್ತಿದೆ ಅದು ಹಾಕಿರೋದೇ ಸ್ಟೂಡೆಂಟ್ಸ್ ವಿಚಾರದಲ್ಲಿ ಆಗ್ತಾ ಇರೋವಂಥ ಪ್ರೊಟೆಸ್ಟು ಅದು ಇದು ಎಲ್ಲ ಆಗ್ತಿದೆಯಲ್ಲ. ಸೊ ನೀಟ್ ಎಕ್ಸಾಮ್ ವಿಚಾರದಲ್ಲೇ ಆಗ್ತಾ ಇರೋದು ಆ್ಯಂಡ್ ಈ ವಿಚಾರದಲ್ಲಿ ಅವ್ರು ಹಾಕಿರೋವಂಥ ಪೋಸ್ಟ್ ಇದು. ಬಟ್ ಅವರೆಲ್ಲೂ ಮೆನ್ಷನ್ ಮಾಡಿಲ್ಲ ನೀಟ್ ಎಕ್ಸಾಮು ಅಥವಾ BJP ಅಥವಾ CJP ಅವ್ರದ್ದು ಇವ್ರದ್ದು ಕಿತಾಪತಿ ಸ್ಟೂಡೆಂಟ್ಸ್ಗಳಿಗೆ ಹೊಡಿತಾ ಇರೋದಾಗಿರಲಿ, ಆಮೇಲೆ BJP ಹಿಂಗೆ ಮಾಡಿದೆ ಹೈಟ್ರೇಟ್ ತೋರಿಸೋದಾಗಿರಲಿ, ಹಂಗೆ ಮಾಡಬೇಕು ಅಂತ ಹೇಳೋದಾಗಿರಲಿ. ಸೊ ಅದೆಲ್ಲ ಏನೂ ಮಾಡಿಲ್ಲ. ಸೊ ಪೀಸ್ಫುಲ್ಲಾಗೆ ಕಾಮಾಗೆ ಹೇಳಿದ್ದಾರೆ. ಸೊ ದೇಶದ ಫ್ಯೂಚರ್ ಮುಖ್ಯ ನಮಗೆ, ಇದಕ್ಕೆ ಸ್ಟೂಡೆಂಟ್ಸ್ಗಳಿಗೆ ಏನೇನಾಗಬೇಕು ಅದೆಲ್ಲ ಆಗಬೇಕು ಅನ್ನೋ ಥರನೇ ಅವ್ರು ಪೋಸ್ಟ್ಗಳನ್ನ ಹಾಕೊಂಡಿರೋದು. ಸೊ ಇದನ್ನಾರು ಹಾಕಬೋದಲ್ವ ಇವಾಗ. ನೋಡಿ, ಇಂಡಿಯನ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಬೀಯಿಂಗ್ ಯಂಗ್ಸ್ಟರ್ ಹಾಕೊಂಡಿದ್ದಾರೆ ಪೋಸ್ಟ್ನ. ಜೆನ್ಸಿ ಅಂತ ಅನ್ಕೊಂಡ್ಬಿಡ್ಬೇಕಾರೆ ಶುಭನ್ ಗಿಲ್ನ ನೋಡಿ ರೊಚ್ಚಿಗೆದೆಲ್ಲ ಜೆನ್ಸಿಗಳೇನೆ. ರೊಚ್ಚಿಗೆದ್ಬಿಟ್ಟು ನಿಂತಿರೋದು ಇಂಡಿಯನ್ ಗೌರ್ಮೆಂಟ್ ಬರೋದೇ ಎಲ್ಲ ಜೆನ್ಸಿಗಳೇನೆ, ಆಲ್ಮೋಸ್ಟ್ ಜೆನ್ಸಿಗಳೇನೆ. ಈ ಭಕ್ತರು ಯಾರು ಅಂಧಭಕ್ತರು ಯಾರು ರೊಚ್ಚಿಗೆ ನಿಂತ್ಕೊಂಡಿಲ್ಲ. ಅವ್ರು ಏನು ಮಾಡಿದ್ರು ಗೊತ್ತಲ್ಲ, ನಮ್ಮದು ಭಕ್ತಿ ಅಂತಲೇ ಇರ್ತಾರೆ ಅಷ್ಟೇ. ಸೊ ಇವ್ರು ಹಾಕೊಂಡಿರೋ ಪೋಸ್ಟ್ನ ಏನಕ್ಕೆ ಸೀನಿಯರ್ ಕ್ರಿಕೆಟರ್ಗಳು ಅಂದರೆ ವಿರಾಟ್ ಕೊಹ್ಲಿ ಆಗಿರಲಿ, ರೋಹಿತ್ ಶರ್ಮಾ ಆಗಿರಲಿ, ಸೊ ಈ ಥರ ಆದರೂ ಹಾಕ್ಬೋದಲ್ಲ. ಹೌದು, BCCI ಸೆಟ್ ಆಫ್ ರೂಲ್ಸ್ಗಳು ಇರ್ಬೋದು, ಅವರಿಂದ ಪರ್ಮಿಷನ್ ತೊಗೊಳ್ಬೇಕು ಅನ್ನೋ ಥರ ಇರ್ಬೋದು, ಪ್ರಿಯರ್ ಪರ್ಮಿಷನ್ ತೊಗೊಬೇಕು, ಒಂದು ರಿಲೇಟೆಡ್ ಪೋಸ್ಟ್ ಹಾಕಬೇಕು ಅಂದರೆ. ಬಟ್ ಇವರೆಲ್ಲೂ ಮೆನ್ಷನ್ ಮಾಡಿಲ್ಲ, ಸೋಷಿಯಲ್ ಪೊಲಿಟಿಕಲ್ ಡ್ರಾಮಾ ಮೆನ್ಷನ್ ಮಾಡಿಲ್ಲ. ಡ್ರಾಮಾ ಬಗ್ಗೆ ಮೆನ್ಷನೇ ಮಾಡಿಲ್ಲ. ಅಲ್ಲಿ ಆಗ್ತಿರೋಂಥ ಅವ್ರಿಗೆ ಸ್ಟೂಡೆಂಟ್ಸ್ಗಳಿಗೆ ಹೊಡೆದಿರೋದಾಗಿರಲಿ ಅಥವಾ ಸರಿಯಾಗಿ ಚಚ್ಚಿರೋದಾಗಿರಲಿ ಅದ್ರ ಬಗ್ಗೆನೂ ಮೆನ್ಷನ್ ಮಾಡಿಲ್ಲ. ನೀಟ್ ಎಕ್ಸಾಮ್ ಬಗ್ಗೆನೇ ಮೆನ್ಷನ್ ಮಾಡಿಲ್ಲ ಆ್ಯಂಡ್ ಮುಖ್ಯವಾಗಿ ಗೌರ್ಮೆಂಟ್ ಬಗ್ಗೆ ಮೆನ್ಷನ್ ಮಾಡಿಲ್ಲ, ಪೊಲಿಟಿಕಲ್ ಆಸ್ಪೆಕ್ಟ್ ಬಗ್ಗೆ ಮೆನ್ಷನ್ ಮಾಡಿಲ್ಲ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಅವ್ರು ಸ್ಟೂಡೆಂಟ್ಸ್ ಒಳ್ಳೇದಾಗಬೇಕು ಅಂತ ಪೋಸ್ಟ್ನ ಹಾಕೊಂಡಿದ್ದಾರೆ ಅಷ್ಟೇ. ಸ್ಟೂಡೆಂಟ್ಸ್ ಒಳ್ಳೇದಾಗಬೇಕು, ಇದರಲ್ಲಿ ಒಂಥರ ಸೋಷಿಯಲ್ ಪೊಲಿಟಿಕಲ್ ಡ್ರಾಮಾ ಇನ್ವಾಲ್ವೇ ಆಗೋದಿಲ್ಲ. ಸೊ ಇಲ್ಲಿ ಪರ್ಮಿಷನ್ ತೊಗೊಬೇಕು ಅನ್ನೋದು ಬರೋದೇ ಇಲ್ಲ. ಈ ಪೋಸ್ಟ್ನ ಹಾಕೋದಕ್ಕೆ ಪರ್ಮಿಷನ್ ತೊಗೊಬೇಕು ಅನ್ನೋದು ಬರೋದೇ ಇಲ್ಲ. ಈ ಪೋಸ್ಟ್ನ ಈ ಥರ ವಿರಾಟ್ ಕೊಹ್ಲಿ ಕೂಡ ಹಾಕೊಬೋದು, ಯಾವುದೇ ಪರ್ಮಿಷನ್ ಇಲ್ದಂಗೆ ಹಾಕೊಬೋದು. ಯಾಕಂದರೆ ಅವ್ರೇನಲ್ಲಿ ಸೋಷಿಯಲ್ ಪೊಲಿಟಿಕಲ್ ಡ್ರಾಮಾ ಬಗ್ಗೆ ಹಿಂಗಾಗಬೇಕು ಹಂಗಾಗಬೇಕು, ಇವ್ರು ಕೆಟ್ಟವರು ಅವ್ರು ಕೆಟ್ಟವರು, ಇವ್ರಿಗೆ ಹಿಂಗಾಗಬೇಕು ಅವ್ರಿಗೆ ಹಂಗಾಗಬೇಕು ಅನ್ನೋ ರಿಲೇಟೆಡ್ ಏನೂ ಪೋಸ್ಟ್ ಹಾಕಿಲ್ಲ. ಒಟ್ಟಲ್ಲಿ
ಒಂದು ಕನ್ಸರ್ನ್ ಇಟ್ಕೊಂಡು ಇಂಡಿಯನ್ ಸ್ಟೂಡೆಂಟ್ಸ್ ವಿರುದ್ಧ ಏನೇನು ಆಗ್ತಾ ಇದೆಯೋ ಅದ್ರದ್ದು ಕನ್ಸರ್ನ್ ಇಟ್ಕೊಂಡು ಇದನ್ನ ಇಂಡೈರೆಕ್ಟ್ ಪೋಸ್ಟ್ನ ಹಾಕಿದ್ದಾರೆ. ಸೊ ಯಾರು ಹಾಕಿಲ್ಲ ಗುರು, ಯಾರು ಹಾಕಿಲ್ಲ. ಸೆಂಟ್ರಲ್ ಕಾಂಟ್ರಾಕ್ಟ್ ಅಲ್ಲಿರುವಂಥ ಯಾವುದೇ ಪ್ಲೇಯರು ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ, ಇನ್ಕ್ಲೂಡಿಂಗ್ ವಿರಾಟ್ ಕೊಹ್ಲಿ, ಇನ್ಕ್ಲೂಡಿಂಗ್ ರೋಹಿತ್ ಶರ್ಮಾ, ಯಾರು ಕೂಡ ಧ್ವನಿ ಎತ್ತಿಲ್ಲ. ಸೊ ಇವರು ಅವರ ಪೋಸ್ಟ್ನ, ಅವರ ಒಂದು ಕರ್ತವ್ಯನ ಮಾಡಿದರೆ ಇಡೀ ದೇಶನೇ ಮಾತಾಡ್ತಿದೆ ಈ ವಿಚಾರದ ಬಗ್ಗೆ. ಸೊ ನಾವೇನಕ್ಕೆ ಕ್ವಶನ್ ರೈಸ್ ಮಾಡಬಾರ್ದು? ಕ್ವಶನ್ ಏನು ರೈಸ್ ಮಾಡಿಲ್ಲ ಅವರು, ಒಳ್ಳೇದಾಗಲಿ ಅಂತ, ಸ್ಟೂಡೆಂಟ್ಸ್ಗಳಿಗೆಲ್ಲ ಒಳ್ಳೇದಾಗಲಿ, ಇಂಡಿಯಾ ಫ್ಯೂಚರ್ ಬ್ರೈಟ್ ಆಗಿರಲಿ. ಬೇಸಿಕಲಿ ಇಂಡಿಯಾ ಫ್ಯೂಚರ್ ಬ್ರೈಟ್ ಆಗಿರಬೇಕು ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಏನೇನು ಆಗಬೇಕು ಅದೆಲ್ಲ ಆಗಬೇಕು ಅನ್ನೋ ಥರನೇ ಹಾಕಿರೋದು. ಸೊ ರೆಸ್ಪೆಕ್ಟ್ ಅನ್ನೋದು ಅದನ್ನು ಕೇಳಿ ಪಡೆಯೋದಲ್ಲ ಅಂತ ಹೇಳ್ತಾರಲ್ಲ, ಅರ್ನ್ ಮಾಡೋದು ಅಂತ ಹೇಳ್ತಾರಲ್ಲ, ಅದನ್ನೇ ಇವತ್ತು ಶುಭ್ಮನ್ ಗಿಲ್ಲು ಅರ್ನ್ ಮಾಡಿದ್ದಾರೆ. ಸೊ ಈ ಪೋಸ್ಟ್ನ ಹಾಕೋದ್ರ ಮೂಲಕ ನೋಡಿ, ಯಾವುದೇ ಸೆಂಟ್ರಲ್ ಕಾಂಟ್ರಾಕ್ಟ್ ಪ್ಲೇಯರ್ ಹಾಕಿಲ್ಲ ಗುರು. ಎಕ್ಸಿಕ್ಯೂಟಿವ್ಸ್ಗಳು ಸ್ವಲ್ಪ ಜನ ಹಾಕಿರ್ಬೋದಿಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ಸೆಂಟ್ರಲ್ ಕಾಂಟ್ರಾಕ್ಟ್ ಇರುವಂಥ ಯಾವುದೇ ಪ್ಲೇಯರ್ಸ್ಗಳು ಸ್ಟೂಡೆಂಟ್ಸ್ ವಿಚಾರದಲ್ಲಿ ಯಾವುದೇ ಪೋಸ್ಟ್ನ ಹಾಕಿಲ್ಲ. ಶುಭ್ಮನ್ ಗಿಲ್ಲು ಮಾತ್ರ ಹಾಕಿದ್ದಾರೆ. ಸೊ ಅದಕ್ಕೆ ಅವರಿಗೆ ರೆಸ್ಪೆಕ್ಟ್ ಅನ್ನೋದು ಪೀಕ್ ಲೆವೆಲ್ ಇರುತ್ತೆ ಇಲ್ಲಿಂದ ಆಚೆಗೆ.